ರಾಜೇಶ್ ಅವ್ರ ರಿಯಾಕ್ಷನ್ ಬೇಕು ನನಗೆ ಇದಕ್ಕೆ. ರಾಜೇಶ್ ಅವರು ಒಂದು ಲೆಟರ್ ಬರೆದ್ಬಿಟ್ಟು ರಾಜ್ಯ ಸರ್ಕಾರ ಹೇಳ್ಬಿಡ್ಲಪ್ಪ, ನಮ್ಮ ಪ್ರಯಾಣಿಕರಿಗೆ ಹೊರೆ ಮಾಡಬೇಡಿ, ರಾಜ್ಯ ಸರ್ಕಾರದ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ, ಮೆಟ್ರೋ ದರ ಬೇಡ. ಅಷ್ಟು ಕಷ್ಟ ಇದೆಯಾ ರಾಜೇಶ್ ಅವರು ಇದನ್ನ ಮಾಡೋದು? ಮೇಡಮ್ ಒಟ್ಟಿನಲ್ಲಿ ನಾನು ಮೊನ್ನೆ ಕೂಡ ಹೇಳಿದೆ ಮೇಡಮ್, ಇವರಿಬ್ರು ಕೂಡ ನನಗೆ ಎಷ್ಟೋ ಸತಿ ಫುಲ್ ಕೇಳಿಸ್ಕೊಳ್ಳಿ ಎರಡೂ ಪಕ್ಷಗಳು ನೀನು ಒಡೆದಂಗ್ ಮಾಡು, ನಾನು ಅತ್ತಂಗ್ ಮಾಡ್ತೀನಿ ಅಂತ, ಇದು ನಾಟಕನೇ ಅಂತಾನೆ ಕ್ಲಿಯರ್ ಆಗಿ ಅನಿಸ್ತಾ ಇದೆ. ಇವಾಗ ಇವರಿಬ್ರು ಮತ್ತೆ ನಾನು ಹೇಳ್ತಿರೋದು ಮೇಡಮ್, ದೇ ಕ್ಯಾನ್ ಸಾಲ್ವ್ ದ ಇಶ್ಯೂ. ಬಟ್ ಇಲ್ಲಿ ಇವ್ರಿಗೂ ದುಡ್ಡು ಕೊಡಕ್ ಇಷ್ಟ ಇಲ್ಲ, ಇವ್ರಿಗೂ ದುಡ್ಡು ಕೊಡಕ್ ಇಷ್ಟ ಇಲ್ಲ. ಇವೆಲ್ಲಾನು ತೆರಿಗೆ ಕಟ್ ಮಾಡ್ಬೇಕು. ಒಟ್ಟಿನಲ್ಲಿ ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳು ಪರಿಹರಿಸಕ್ಕೆ ಶಿಕ್ಷಣ, ಆರೋಗ್ಯ, ಸಾರಿಗೆ ಯಾವುದಕ್ಕೂ ದುಡ್ಡು ಕೊಡಕ್ ರೆಡಿ ಇಲ್ಲ ಇವ್ರು ಯಾರು. ಎಲ್ಲವನ್ನು ಖಾಸಗಿ ವಹಿಸ್ಬೇಡ, ಯಾವ್ದು ನಮ್ ಸಮಸ್ಯೆ ಬೇಡ. ನಾವು ಇವತ್ತು ಏನೋ ತುಮಕೂರು ಗಂಟ ಮೆಟ್ರೋ ಮಾಡ್ತಾರಂತೆ, ಅದು ಯಾರು ಕೇಳೇ ಇರಲಿಲ್ಲ. ಅದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ನಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಟನಲ್ ರೋಡ್ ಬಂದಿದೆ, ಸಾವಿರಾರು ಕೋಟಿ ಖರ್ಚು ಮಾಡಿ ನಮ್ಮ ಜನಗಳ ಒಪಿನಿಯನ್ನೇ ಕೇಳದೆ ಖರ್ಚು ಮಾಡ್ತಾರಂತೆ. ಓಕೆ, ಕೇಂದ್ರ ಸರ್ಕಾರ ಹೇಳೋದೇ ಬೇಡ, ಎಲ್ಲೆಲ್ಲಿ ದುಡ್ಡು ಹೋಗ್ತಿದೆ ಇದು ಗೊತ್ತಿಲ್ಲ ನಮಗೆ. ರಿಪೋರ್ಟ್ಸ್ ಬರ್ತಾ ಇದೆ, 6 ವರ್ಷದಲ್ಲಿ 14 ಲಕ್ಷ ಕೋಟಿ ಶ್ರೀಮಂತರ ಸಾಲವನ್ನೇ ಮನ್ನಾ ಮಾಡಿಬಿಟ್ಟಿದೆ ಅಂತ ರೋಡಲ್ಲಿ ಜನಗಳೇ ಮಾತಾಡ್ಕೊಂತಿದ್ದಾರೆ, ಅದಾನಿ ಅಂಬಾನಿ ಪಕ್ಷ ಅಂದ್ಬಿಟ್ಟು. ಒಟ್ಟಿನಲ್ಲಿ ಮೇಲೆ ಇಬ್ರು ಕೂಡ ಜನಗಳ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಎಲ್ಲ ತೆರಿಗೆನ ಜನಗಳ ಮೇಲೆ ತೆರಿಗೆ ಬರೆನ ಹಾಕಬಾರ್ದು. ಇವತ್ತು ಕೇಂದ್ರ ಸರ್ಕಾರ ರೋಡಲ್ಲಿ ಹೋಗಕ್ಕೂ ನಾವು ಟೋಲು, ರಾಜ್ಯ ಸರ್ಕಾರ ಇವತ್ತು ಬಸ್ಸಲ್ಲಿ ಹೋಗಕ್ಕೂ ಬೆಲೆ ಏರಿಕೆ, ಮೆಟ್ರೋ ಹೋಗಕ್ಕೂ ಬೆಲೆ ಏರಿಕೆ. ಇವಾಗ ಕರೆಂಟ್ ಅದು ಬಿಡ್ತಾ ಇಲ್ಲ, ನೀ ಕರೆಂಟ್ ಜಾಸ್ತಿ ಆದ್ರೆ ಆಟೋಮೆಟಿಕಲಿ BMTC ಹೇಳ್ತಾರೆ ನಾವು BMTC ಮತ್ತೆ ಜಾಸ್ತಿ ಮಾಡಿದ್ವಿ, ಇದು ಮೆಟ್ರೋದವ್ರು ಹೇಳ್ತಾರೆ. ಮೆಟ್ರೋ MD ಅವ್ರು ಕೇಳಿದ್ರೆ ನಾವೇನು ಮಾಡಕ್ಕಾಗಲ್ಲ, ವಿ ಆರ್ ಬೈಂಡೆಡ್. ನಾವು ಹೋಗಿ ಮೀಟ್ ಮಾಡಿದ್ವಿ, ವಿ ಆರ್ ಬೈಂಡೆಡ್ ಬೈ FFC, ಅವ್ರು ಹೇಳಿದ್ ನಾವು ಕೇಳಲೇಬೇಕು ಅಂತ. ಈಗ ಇದೇ ವಿಚಾರದಲ್ಲಿ ಈಗ ಪರ್ ಯೂನಿಟ್ ಏನೋ ಎನರ್ಜಿ ಕಾಸ್ಟ್ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಇದು ಡಿಪೆಂಡ್ ಆಗೋದು ಯಾವುದು? ರಾಜ್ಯ ಸರ್ಕಾರ ಪರ್ ಯೂನಿಟ್ ಕಾಸ್ಟ್ ಕರೆಂಟಿಗೆ ಎಷ್ಟು ಮಾಡ್ತಿದೆ, ಸ್ಟಾಫ್ ಕಾಸ್ಟ್ ಯಾರು ಡಿಸೈಡ್ ಮಾಡ್ತಾ ಇರೋದು? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ? ಅದು ಮೇಡಮ್ ಅದಕ್ಕೆ ಮೇಡಮ್ ಇವ್ರು ಓಪನ್ ಆಗಿ ಅದಕ್ಕೆ ಹೇಳ್ತಿರೋದು, ರಾಜ್ಯ ಸರ್ಕಾರ ಹೇಳ್ಬೇಕು ಓಪನ್ ಆಗಿ, ನಾವು ಸಬ್ಸಿಡೈಸ್ ಮಾಡ್ತೀವಿ ಎಲೆಕ್ಟ್ರಿಸಿಟಿನ, ನಾವು ಚಾಡೋ ಕ್ಯಾಸ್ ಅವ್ರು ಹೇಳ್ಬೇಕು. ಇವರು ನಾವ್ ಎಷ್ಟಾಗುತ್ತೆ ಎಷ್ಟು ಫಂಡ್ಸ್ ತರ್ತೀವಿ, ಮೆಟ್ರೋ ಚೆನ್ನಾಗಿ ಕಟ್ಟೋಣ, ಜನಗಳ ಉಪಯೋಗ ಆಗ್ಲಿ ಅಂತ ಧೈರ್ಯವಾಗಿ ಹೇಳಿ. ಇಬ್ರು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜನಗಳ ಸಮಸ್ಯೆ ಬಗೆಹರಿಲಿ. ಇವ್ರು ಬಗೆಹರಿಸಲ್ಲ ಮೇಡಮ್, ಇದೊಂದು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅಶೋಕ್ ಗೌಡ್ರು, ನಾನು ಅದಕ್ಕೆ ಶುರುವಲ್ಲೇ ಹೇಳಿದೆ, ಅಪ್ಪ ಅಮ್ಮನ ಜಗಳದ ಮಧ್ಯೆ ಕೂಸ್ ಬಡವಾಯ್ತು, ಬಡವಾಗ್ತಿರೋದು ಮೆಟ್ರೋ ಪ್ರಯಾಣಿಕರು. ಈಗ ಒಂದು ಮೆಥಡ್ ಇದೆ ಎಲೆಕ್ಟ್ರಿಸಿಟಿನ ಪ್ರೊಕ್ಯೂರ್ ಮಾಡ್ಕೊಳ್ಳಕ್ಕೆ. ಈಗ ಆ ಮೆಥಡ್ನ ಪ್ರೈವೇಟ್ ಅಂದರೆ ಉದಾಹರಣೆಗೆ ನಾವು ಯಾವುದೋ ಒಂದು ಕಂಪನಿ ನಡೆಸ್ತೀನಿ ಅಥವಾ ಫ್ಯಾಕ್ಟ್ರಿ ನಡೆಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಹತ್ರನೂ ಸಹ ಯಾರು ಸೋಲಾರ್ನ ಎಲೆಕ್ಟ್ರಿಸಿಟಿ ಅಥವಾ ವಿಂಡ್ ಎಲೆಕ್ಟ್ರಿಸಿಟಿನ ಉತ್ಪಾದನೆ ಮಾಡ್ತಿರ್ತಕ್ಕಂಥ ಕಂಪ್ನಿಗಳಿವೆ, ಅವ್ರ ಹತ್ರ ಕಾಂಟ್ರಾಕ್ಟ್ನ ಸೈನ್ ಮಾಡಿಕೊಂಡ್ರೆ 9 ರೂಪಾಯಿ ಬದಲು, ಅಂದರೆ ಇವತ್ತೇನು 9 ರೂಪಾಯಿ ನಡೀತಿದೆ ಅದ್ರ ಬದಲು 4 ರೂಪಾಯಿ 20 ಪೈಸೆಕೋ 4 ರೂಪಾಯಿ 30 ಪೈಸೆಕೋ ಕೊಡ್ತಾರೆ. ಟ್ಯಾಕ್ಸ್ ಎಲ್ಲ ಸೇರಿಸ್ಕೊಂಡು ಹೆಚ್ಚು ಕಮ್ಮಿ ಅಷ್ಟು ಬರ್ತಾ ಇದೆ. ಅಂದರೆ ಒಂದು ಪ್ರೈವೇಟ್ ಕಂಪ್ನಿ ನಡೆಸೋರಿಗೆ ಇಷ್ಟು ಕೊಡ್ತಾ ಇದ್ದಾರೆ. ಆದರೆ BMRCL ಅವರು ಇವತ್ತಿಗೂ ಏನು ವಿಪರ್ಯಾಸ ಅಂತ ಹೇಳಿದ್ರೆ, ಇದನ್ನು ಸೈನ್ ಮಾಡಿಲ್ಲ ಅಂತಕ್ಕಂಥದ್ದು ವಿಪರ್ಯಾಸ. ಯಾಕಂದರೆ 9 ರೂಪಾಯಿ ನೀವು ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದೀರಾ, ಪ್ರೈವೇಟ್ ಕಂಪ್ನಿಗಳಿಗೆ 4 ರೂಪಾಯಿ 20-30 ಪೈಸೆನೋ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇದು BMRCL ಅವರ ಆಡಳಿತ ವೈಖರಿ. ಅಂದರೆ ಯಾರು? ಕರ್ನಾಟಕ ರಾಜ್ಯದ ಅಧಿಕಾರಿ. ಅಂದರೆ ಯಾರು? ಕರ್ನಾಟಕ ರಾಜ್ಯದ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದ ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಇವರ ಆಡಳಿತ ವೈಫಲ್ಯ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಎಕ್ಸಾಂಪಲ್ ಅಲ್ಲ, ನಾವು ಫಂಡ್ ಎಷ್ಟಾದರೂ ತರೋಣ ವಿಚಾರ ಅದಲ್ಲ, ನೀವು ಮ್ಯಾನೇಜ್ಮೆಂಟ್ ಏನಿದೆ ಅದು ಸರಿಯಾಗಿ ಮಾಡ್ತೀರಾ. ಈಗ ನಾನು ನಿಮಗೆ ಒಂದು ಸಂಬಳ ಕೊಟ್ಬಿಟ್ಟೆ, 2 ಲಕ್ಷ ಸಂಬಳ ಕೊಟ್ಬಿಟ್ಟೆ ಸ್ಮಿತಾ ಅವರೇ, ಆದರೆ ನೀವು 2 ಲಕ್ಷನ ನೀವು ಕಾರ್ಯನ ಹೇಗೆ ಮಾಡ್ತೀರಾ? ನೀವು ಮನೆಯನ್ನ ನಡೆಸ್ತೀರಾ ಅಥವಾ ಸೇವಿಂಗ್ ಮಾಡ್ತೀರಾ ಅಥವಾ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತೀರಾ? ಕರ್ನಾಟಕ ರಾಜ್ಯದ ಸರ್ಕಾರ ಏನಿದೆ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಿದೆ. ಯಾಕಂದ್ರೆ ಅವರಿಗೆ ಮೋದಿ ಗುಳುಂ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಸರ್, ಇವತ್ತು ಮೆಟ್ರೋದಲ್ಲಿ ನಾವು ಕಂಪೇರ್ ಮಾಡಿದಾಗ ಕೇವಲ 5% ಡಿಸ್ಕೌಂಟ್ ಕೊಡ್ತಾವ್ರೆ ಇವತ್ತು ಕಾರ್ಡ್ ಇರೋರಿಗೆ. ಅದೇ ಡೆಲ್ಲಿಲಿ 10% ಇದ್ದಂತ ಡಿಸ್ಕೌಂಟ್ ನ 20% ಮಾಡಿದ್ದಾರೆ. ನಾನ್ ಪೀಕ್ ಅವರ್ಸ್ 12 ರಿಂದ 5 ಗಂಟೆ ತನಕ, ಮತ್ತೆ ರಾತ್ರಿ 9 ಗಂಟೆ ಮೇಲೆ 20% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಇದು ಕೊಡೋದ್ರಿಂದ ಮೆಟ್ರೋದಲ್ಲಿ ಓಡಾಡೋಕ್ಕೆ ಉತ್ತೇಜನ ಕೊಟ್ಟಂಗೆ. ಅದನ್ನ ಮಾಡ್ತಾ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರ ಆಗಲಿ, ನಮ್ಮ DK ಶಿವಕುಮಾರ್ ಅವರಾಗಲಿ. ಮೀಟಿಂಗ್ಗಳು ಕರೆದು ಡೆಲ್ಲಿಲಿ ಹೇಗೆ
ಬೆಳಗ್ಗೆ 12ರಿಂದ ಸಾಯಂಕಾಲ 5 ಗಂಟೆ ತನಕ 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ, 9 ಗಂಟೆ ಮೇಲೆ 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದನ್ನ ಬೆಂಗಳೂರಲ್ಲೂ ಕೂಡ ಮಾಡಬೇಕು. ಇಲ್ಲಿ ಕೇವಲ 5% ಕೊಡ್ತಾ ಇರೋದ್ರಿಂದ ಯಾವೇ ಮೆಟ್ರೋದಲ್ಲಿ ಹತ್ತೋದಕ್ಕೆ ಈಗ ನಾನ್ ಪೀಕ್ ಅವರ್ಸ್ ಅಲ್ಲಿ ಕೂಡ ಯಾರು ಮೆಟ್ರೋ ಹತ್ತುತ್ತಾ ಇಲ್ಲ, ಬಿಕಾಸ್ ಡಿಸ್ಕೌಂಟ್ ಸಿಗ್ತಾ ಇಲ್ಲ. ಡಿಸ್ಕೌಂಟ್ ಕೊಟ್ರೆ ಖಾಲಿ ಓಡಾಡೋ ರೈಲ್ಗಳೆಲ್ಲ ತುಂಬ್ಕೊಂಡು ಓಡಾಡ್ತವೆ, ಅದರಲ್ಲೂ ಪ್ರಾಫಿಟ್ ಮಾಡ್ಬೋದು. ಏನಂದ್ರೆ ಅನ್ಸೈಂಟಿಫಿಕ್ ಆಗಿ ಓಡಾಡ್ತಾ ಇದ್ದಾರೆ. ಈವನ್ ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿಲಿ ಮೆಟ್ರೋಗೆ ಆಗೋಂತ GST ಗಳನ್ನೆಲ್ಲ ವೇ ಆಫ್ ಮಾಡಿದ್ರು. ಅದರಿಂದ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ. ನಾಳೆ ದೆಹಲಿಗೆ ಹೋಗ್ತಿದಾರಂತೆ DK ಶಿವಕುಮಾರ್ ಅವರು. ಯಾವ ಕಾರಣಕ್ಕೆ ಹೋಗ್ತಿದಾರೋ ಗೊತ್ತಿಲ್ಲ. ನೀವು ಅಂದ್ರೆ ಜನಸಾಮಾನ್ಯರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡೋಣ, ಸ್ವಾಮಿ ನಿಮ್ಮ ಐಷಾರಾಮಿ ಕಾರ್ ಬಿಟ್ಬಿಟ್ಟು ದೆಹಲಿ ಮೆಟ್ರೋದಲ್ಲಿ ಓಡಾಟ ಮಾಡಿ ಅಲ್ಲೇನಾದ್ರೂ ರಾಜ್ಯಕ್ಕೆ ಅನುಕೂಲ ಆಗೋದೇನಾದ್ರೂ ಇದ್ರೆ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿ ಅಂತ ಹೇಳಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ಬಹುದು. ದಿನೇಶ್ ಅವರು ಹೇಳ್ತಿದ್ ಒಂದು ಪಾಯಿಂಟ್ಗೆ ಆಡ್ ಆನ್ ಮಾಡ್ತಾ ನಟರಾಜ್ ಗೌಡ್ರೆ, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಕೂಡ ಹೇಳ್ಬಿಟ್ರು, ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟಿದೆ ಜನರಿಗೆ. ಅವ್ರ ಪ್ರಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಕಾರ ಜನರೆಲ್ಲರೂ ಕೂಡ ಆರ್ಥಿಕವಾಗಿ ಸುಭಿಕ್ಷವಾಗಿದ್ದಾರೆ, ಹೀಗಾಗಿ ದರ ಏರಿಕೆ ಮಾಡಿದ್ರು ನೋ ಪ್ರಾಬ್ಲಮ್, ಜನ ಪಾಕೆಟ್ ಇಂದ ತೆಗೆದು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ ಅನ್ನೋ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದು ಕೇಂದ್ರ ಸಚಿವರ ಆರೋಪ. ಸರ್ ನಂದಲ್ಲ, ಇಲ್ಲ, ಕೇಂದ್ರ ಸಚಿವರಾಗ್ಲಿ ಬಿಜೆಪಿ ಮತ್ತು JDS ನ 19 ಜನ ಸಂಸದರು ಕೂಡ ರಾಜ್ಯದ ಪರವಾಗಿ, ಜನತೆಯ ಪರವಾಗಿ, ರಾಜ್ಯದ ಹಿತದ ಪರವಾಗಿ ಒಂದು ದಿನನೂ ಮಾತಾಡೋದಿಲ್ಲ. ರಾಜ್ಯದ ವಿರುದ್ಧವಾಗಿ ಮಾತಾಡ್ತಾರೆ, ಕೇಂದ್ರದ ಪರವಾಗಿ ಮಾತಾಡ್ತಾರೆ. ಆರ್ಥಿಕ ಅನ್ಯಾಯ ಆಗ್ತಾ ಇದ್ರು ಕೂಡ ರಾಜ್ಯಕ್ಕೆ. ಇದೇ ಒಂದು ಮಾತಿಯಲ್ಲಿ ನೀವು ನಮಗೆ 4.71% ಮತ್ತೆ ಕೊಡಿ ಅಂತ ಕೇಳಿ. ಒಂದು ನಿಮಿಷ, ತೆರಿಗೆ ಹಂಚಿಕೆನಲ್ಲಿ 14ನೇ ಹಣಕಾಸಿನ ಆಯೋಗದಲ್ಲಿ ಯಾವ ರೀತಿ ಇತ್ತು ಅಂತ ಕೊಡಿ ಅಂತ ಕೇಳಿ. ಧೈರ್ಯವಾಗಿ ಯಾರು ಧೈರ್ಯವಾಗಿಲ್ಲ ಬಿಜೆಪಿ ನಾಯಕರಿಗೆ. ಒಂದು ನಿಮಿಷ ಇರ್ತಾರೆ, ಯಾರು ಕೊಟ್ಟಿದ್ದು ಚೇಂಜ್ ಮಾಡಕ್ ಕೇಳಿ. ಅಲ್ಲ ಮೋದಿ ಇಲ್ವಾ? ಮೋದಿಗೆ ದಮ್ಮಿಲ್ವಾ? ಅಲ್ಲ ಬಿಜೆಪಿ ಸಿದ್ದರಾಮಯ್ಯನವರು ಹೋರಾಟ ಮಾಡ್ತಾ ಇದ್ದಾರೆ, ನಿಮ್ಮ ವಿಷಯ ಹೇಳಿ. ರಾಜ್ಯಕ್ಕೆ ಅನ್ಯಾಯ ಮಾಡ್ಬಿಟ್ಟು ನೀವು ಕೊಡ್ರಿ. 11 ವರ್ಷ ಯಾರದು? 11 ತೇಜಸ್ವಿ ಸೂರ್ಯ ಅವರವರು ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವ್ರನ್ನ ಬಂಧಿಸೋದ್ರ ಮೂಲಕ ನಾವು ಜನವಿರೋಧಿ ಅನ್ನುವಂಥ ಭಾವನೆಯನ್ನು ಈ ಸರ್ಕಾರ ತೋರಿಸಿದೆ. ಈ ತಾನಾಶಾಹಿ, ಈ ಸರ್ವಾಧಿಕಾರಿ ನೀತಿ ಪ್ರಜಾಪ್ರಭುತ್ವದಲ್ಲಿ ಭಾಳ ದಿನ ನಡೆಯಲ್ಲ. ತೇಜಸ್ವಿ ಸೂರ್ಯ ಅವರು ಒಬ್ಬರು ಸಂಸದರು, 2ನೇ ಬಾರಿಗೆ ಸಂಸದರು. ಅದರ ಜೊತೆಗೆ ಅವರು ರಾಷ್ಟ್ರೀಯ ಯುವ ಮೋರ್ಚಾದ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷರು. ಆಯ್ತು, ಅವ್ರನ್ನ ಅರೆಸ್ಟ್ ಮಾಡಿಸುವಂಥದ್ದು ಏನು ಬಂದಿತ್ತು ಕಾಂಗ್ರೆಸ್ಗೆ ಅನ್ನೋದು CT ರವಿ ಅವರ ಹೇಳಿಕೆ. ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅವ್ರು ತಪ್ಪಿದ್ರೆ ಪ್ರೆಸ್ ಮೀಟ್ ಕರೆದ್ಬಿಟ್ಟು ಹೇಳ್ಬೋದಿತ್ತು. ತೇಜಸ್ವಿ ಸೂರ್ಯ ಅವರು ಇಂತಿಂಥ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ. ಅದೇನೋ ಬಾಂಬ್ ಇಟ್ಕೊಂಡು ಬಂದವ್ರು ಹಂಗೆ ಖಾಲಿ ಪೆಟ್ಟಿಗೆ ಇಟ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದು ಏನಿತ್ತು ಅಂತ ನೋಡಿ. ನಾವು ರಾಜಕೀಯವಾಗಿ ಚರ್ಚೆ ಮಾಡ್ತಿದ್ದಾಗ ಕಿತ್ತಾಡನ ಎಲ್ಲ ಮಾಡೋಣ. ಇದೊಂಥರ ಪ್ರಯಾಣಿಕರ ಮೇಲೆ ನಾವೆಲ್ಲರೂ ಅದಕ್ಕೊಂದು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ದಿನ ಬೆಳಗ್ಗೆ ಆದ್ರೆ ಎಲ್ಲಾ ರೀತಿನೂ ಪ್ರಯಾಣಿಕರು ಮೆಟ್ರೋ ಅವಲಂಬಿತರು ಆಗಿದ್ದಾರೆ. ನಾವು ಸುಮ್ಮನೆ ಈಗ ಚರ್ಚೆ ವ್ಯರ್ಥವಾಗಬಾರ್ದು. ಈಗ ಕಾಂಗ್ರೆಸ್ ಅವ್ರಿಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಅಂದ್ರೆ ಒಂದು ಲೆಟ್ರೇ ಬರ್ದ್ಬಿಡಿ, ನಾವು ಜನರು ಪರವಾಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮೆಟ್ರೋ ಪ್ರೈಸ್ ಅನ್ನ ಹೈಕ್ ಮಾಡಲ್ಲ. ಒಂದು ಲೆಟರ್ ಬರೀರಿ ಕೇಂದ್ರ ಸರ್ಕಾರಕ್ಕೆ. ಒಂದೇ ಒಂದು ಸಿಂಪಲ್ ಲಾಜಿಕ್ ಅಷ್ಟೇ. ಶಾಡೋ ಕ್ಯಾಶ್ ಸಪೋರ್ಟ್ ಇವ್ರು ಏನಕ್ಕೆ ದುಡ್ಡು ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವರು ಇಲ್ಲಿ ಪ್ರೈಸ್ ನ ಹೈಕ್ ಮಾಡ್ಬೋಣ, ಜನರು ತಲೆ ಮೇಲೆ ತಲೆದಂಡ ಮಾಡೋಣ ಅಂತ ಕಾಂಗ್ರೆಸ್ ಅವ್ರು ಹೊರಟಿದ್ದಾರೆ. ಅರ್ಬನ್ ಡೆವಲಪ್ಮೆಂಟ್ ಅವರು ತಲೆ ಕೆಡಿಸ್ಕೋಬೇಕಿತ್ತು, ಬೆಂಗಳೂರು ಡೆವಲಪ್ಮೆಂಟ್ ಅವರು ತಲೆ ಕೆಡಿಸ್ಕೋಬೇಕಿತ್ತು. ಏನೋ ಒಂದು ಕೆಲಸ ಮಾಡೋಣ, ಜನರಿಗೋಸ್ಕರ ನಿಲ್ಲೋಣ ಅಂತ. ಎಲ್ಲಿದ್ದಾರೆ ಇವಾಗ?
ನೀರಾವರಿ ತಗೊಂಡ್ರು ಅವ್ರು ಇಲ್ಲ. Yes, sir. ಹೇಳ್ಬಿಡ್ತೀನಿ. ರಾಜ್ಯದ ಹಿತ Development ಕಾಪಾಡ್ಬೇಕಾದಂತಹ ಬೆಂಗಳೂರು ಎಲ್ಲಿದ್ದಾರೆ? 19 ಸಂಸದರು ಅವ್ರಿಗೆ time ಆಯ್ತು, ಆಗ್ಬಿಟ್ಟಿದೆ. ಬೇರೆ ಆಯ್ತು, ಅಭಿಸಿ ಇದೆ. ಬೇರೆ ಕೇಳಿ, ಕೇಳಿ. ಈಗ ರಾಜ್ಯದ ಆರ್ಥಿಕ ಶಿಸ್ತನ್ನ ರಾಜ್ಯ ಕಾಪಾಡುತ್ತೆ, ಆದ್ರೆ ಕೇಂದ್ರ ಸರ್ಕಾರ ಬರಬೇಕಾಗಿರೋ ಪಾಲಲ್ಲಿ, ತೆರಿಗೆ ಪಾಲಲ್ಲಿ, ಅನುದಾನಗಳಲ್ಲಿ, ಹಂಚಿಕೆದಾರರ ನಿಜವಾಗ್ಲೂ ಶಕ್ತಿ ಇದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬರೀ ಬಿಜೆಪಿ ನಾಯಕರು ಬದ್ಧತೆ ಇದ್ರೆ, ರಾಜ್ಯಪಾಲರು ಬದ್ಧತೆ ಇದ್ರೆ, ಎಲ್ಲರ ಮಾತು ಕೇಳಿಸ್ಕೊಂಡ್ವಿ. ಐ ವಾಂಟ್ ದ ಸೊಲ್ಯೂಷನ್. ರಾಜೇಶ್ ಅವ್ರ ಮಾತ್ರ ಸ್ಕ್ರೀನ್ ಅಲ್ಲಿ, ರಾಜೇಶ್ ಅವರೇ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೇವೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸಂಸದರು ಉಪಮುಖ್ಯಮಂತ್ರಿ ಇಬ್ಬರು ಬಾಯಲ್ಲೂ ಕೂಡ ಕೇಳಿಸ್ಕೊಂಡಿದ್ವಿ. ಹಾಗಾದ್ರೆ ಇನ್ನು ನಿಗಿ ಕೆಂಡ ಇದೆ. ಏನ್ ಮಾಡ್ಬೇಕು ಸರ್? ನೀರ್ ಹಾಕ್ಬೇಕು, ಕೆಂಡ ತಣ್ಣಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ತಕ್ಷಣ? ಇವಾಗ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿನ ಸ್ಥಾಪನೆ ಮಾಡಬೇಕು. ಅದನ್ನ ಹಳೇದನ್ನ ಕಿತ್ತು ಬಿಸಾಕಿ ಹೊಸದಾಗಿ ಮಾಡಿದಾಗ ಇವಾಗ ಕೇಂದ್ರ ಸರ್ಕಾರ ಅವರೇ ಮಾಡೋದು. ಅವರು ಒಂದು ಡೀಟೇಲ್ ಬ್ರೀಫಿಂಗ್ ಕೊಟ್ಟು ನೋಡಿ ಇಷ್ಟೇ ನೀವು ಮಾಡಬೇಕು ಅಂತ, ನೋಡಿ ಏನೇ ಸಮಸ್ಯೆ ಇದ್ರು ನಾವು ಇದೀವಿ ಅಂದ್ಬಿಟ್ಟು ಅವರು ಆಶ್ವಾಸನೆ ಕೊಡಬೇಕು. ಅದನ್ನೇ ಸಂಸದರು ಹೇಳಬೇಕು. ನಾನು ಹೋಗಿ ನಿಂತ್ಕೊಳ್ತೀನಿ, ನೋಡಿ ಲಾಸ್ಟ್ ಟೈಮ್ ಅವ್ರು ಹೋಗ್ಲಿಲ್ಲ, ಈ ಟೈಮ್ ಹೋಗ್ಬಿಟ್ಟು ನಿಲ್ಸರು ಅಂತ ಹೇಳ್ತಿದ್ದಾರೆ. ಇವಾಗ ಇಲ್ಲೇ ಪ್ರಶ್ನೆ ಬರುತ್ತೆ, ಲಾಸ್ಟ್ ಟೈಮ್ ಮಾಡಲಿಲ್ಲ, ಇವಾಗ ಹೆಂಗ್ ಹೋದ್ರಿ, ಇವಾಗ ಹೆಂಗ್ ಮಾಡ್ಬಿಟ್ರು ಅಂತ. ರಾಜ್ಯ ಸರ್ಕಾರ ಹೊಸದಾಗಬೇಕು. ನೆಕ್ಸ್ಟ್ ಫೇರ್ ಫಿಕ್ಸೇಷನ್ ಕಮಿಟಿಲಿ ಒಬ್ರು ಕಮ್ಯೂಟರ್ ಇರಬೇಕು. ಯಾರು ಕಮ್ಯೂಟರ್ ಇಲ್ಲ ಅಂದ್ರೆ ಹೆಂಗೆ ಮೇಡಮ್? ನಮ್ಮ ಪ್ರಯಾಣಿಕರು ಇರಬೇಕು. ಆಮೇಲೆ ನೆಕ್ಸ್ಟ್ ರಾಜ್ಯ ಸರ್ಕಾರ ಓಪನ್ ಆಗಿ ಹೇಳಬೇಕು, ನಾವು ಶಾಡೋ ಸಪೋರ್ಟ್ ಕೊಡ್ತೀವಿ, ನಷ್ಟ ಆದ್ರೂ ನಾವು ಭರಿಸ್ತೀವಿ. ಒಟ್ಟಿನಲ್ಲಿ ಮೇಡಮ್ ನೋಡಿ, ನಿಮ್ಮ ಇದು ಲೋನ್ ಗಿನೆಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಡಿ. ವಿ ಆರ್ ದೇರ್ ವಿತ್ ಯು. ಬೆಂಗಳೂರು ಜನಗಳ ಜೊತೆ ನಾವಿದ್ದೀವಿ ಅಂತ ಅವರು ಆಶ್ವಾಸನೆ ಕೊಡ್ತಾರೆ. ರಾಜೇಶ್ ಅವರೇ ಹೇಳಿದ್ದಾರೆ, ಸಿಂಪಲ್ ಸೊಲ್ಯೂಷನ್. ಇಬ್ಬರ ಮೇಲೂ ಹೊಣೆ ಇದೆ ಸರ್, ಇಬ್ಬರ ಮೇಲೂ ಹೊಣೆ ಇದೆ. ಕೇಂದ್ರ ರಾಜ್ಯ ಸರ್ಕಾರ ತಮ್ಮ ಹೊಣೆಯನ್ನ ನಿರ್ವಹಿಸುವ ಧೈರ್ಯ ತೋರಿಸ್ಲಿ ಅಂತ ವಿನಂತಿ ಮಾಡ್ಕೊಳ್ತಾ ಧನ್ಯವಾದ.